ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೇ ವಿಶಾಲು, ಪೂಜೆಗೆ ಇನ್ನೂ ರೆಡಿ ಮಾಡ್ಕೊಂಡಿಲ್ವನೇ? ಅಲ್ಲ ಕಣೆ, ದೇವ್ರಿಗೆ ತಪಸ್ ಮಾಡಿದ್ರೆ ಒಂದು ವೇಳೆ ಪ್ರತ್ಯಕ್ಷ ಆದರೂ ಆಗ್ಬಿಡ್ತಾನೆ. ಆದರೆ ಈ ಹೆಣ್ಮಕ್ಳು ರೆಡಿ ಆಗೋದನ್ನ ಕಾಯೋದಿದೆಯಲ್ಲ, ಅದು ದೊಡ್ಡ ತಪಸ್ಗಿಂತ ಹೆಚ್ಚು. ಇಲ್ಲಿ ನಾವು ರೆಡಿ ಆಗ್ತಿಲ್ಲ, ದೇವ್ರ ಮನೆನ ಪೂಜೆಗೆ ರೆಡಿ ಮಾಡ್ತಾ ಇದ್ವಿ. ಸುಮ್ಮನೆ ಕೈ ಮುಗಿರಿ. ಆಯ್ತಮ್ಮ. ಈ ಸುಬ್ಬು ಯಾಕೋ ಒಂಥರ ಇದೆಯಾ? ಒಂಥರ ಅಂದ್ರೆ ಹೇಗಿದ್ದೀನಕ್ಕ? ಒಂಥರ ಅಂದರೆ ಈ ಇಡ್ಲಿ, ದೋಸೆ, ಚಪಾತಿ, ಅನ್ನ, ಸಾರು, ಕಾಫಿ, ಟೀ, ಉದ್ದಿನ ಬೇಳೆ, ಅಕ್ಕಿ ಎಲ್ಲನೂ ಒಟ್ಟಿಗೆ ತಿಂದಾಗ ಆಗಿರುತ್ತಲ್ಲ ಮುಖ, ಹಂಗಾಗಿದೆಯಾ ಅಂತ ಕೇಳ್ತಾ ಇದ್ದಾಳೆ. ಹೇಳು. ನನ್ನ ಪರಿಸ್ಥಿತಿನೂ ಒಂಥರ ಹಾಗೆ ಆಗೋಗಿದ್ದಕ್ಕಂತ. ಮತ್ತೆ ಖುಷಿ, ದುಃಖ, ಬೇಸರ, ನಗು, ಅಳು, ಸಂಭ್ರಮ ಇದೆಲ್ಲ ಒಟ್ಟಿಗೆ ಆಗ್ತಾ ಇದೆ. ಆದರೆ ಎಲ್ಲದಕ್ಕೂ ಕಾರಣ ಇದಕ್ಕಂತ. ಮತ್ತೆ ಅದು ಹೌದು, ಆ ಕಾರಣಗಳೆಲ್ಲ ನನಗೆ ಗೊತ್ತು. ನೋಡು, ದೇವ್ರಿಗೆ ಕೈ ಮುಕ್ಕೊಂಡು ಈ ಮದುವೆ ಚೆನ್ನಾಗಾಗಲಿ ಅಂತ ಬೇಡ್ಕೊ. ಎಲ್ಲ ರುಚಿಗಳು ಸೇರಿದ್ರೇ ಅಡುಗೆ ಚೆನ್ನಾಗಾಗೋದು. ಅಷ್ಟು ಭಾವನೆಗಳು ಸೇರಿದ್ರೇ ಕಣೋ ಜೀವನ ಚೆನ್ನಾಗಾಗೋದು. ಹೌದು ಸುಬ್ರಹ್ಮಣ್ಯ, ಯಾವ ವಿಘ್ನನೂ ಬರದೆ ಈ ಮದುವೆ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಪ್ಪ. ಅತೆ ಇನ್ನು ಯಾವ ವಿಘ್ನ ಬರುತ್ತೆ ಅತೆ? ಮಿನಿಸ್ಟ್ರೇ ಮುಂದೆ ನಿಂತು ಮದುವೆ ಮಾಡಿಸ್ತಿರುವಾಗ ಅಲ್ವ ಮತ್ತೆ, ಬೇಗ ಬೇಗ ಪೂಜೆ ಮಾಡಿ. ಹಾಂ, ದೇವ್ರೆ, ಸುಬ್ಬು ಹತ್ರ ಇವತ್ತು ನನ್ನ ಪ್ರೀತಿನ ಹೇಳ್ಕೊಳ್ಬೇಕು. ನಾನು ನನ್ನ ಪ್ರೀತಿನ ಹೇಳ್ಕೊಳ್ದೆ, ಅವ್ನು ನನ್ನ ಪ್ರೀತಿನ ಒಪ್ಪದೆ ನಾನಂತೂ ಈ ಮದುವೆ ಆಗಲ್ಲ. ಇಬ್ಬರು ಮನಸ್ಸಲ್ಲೂ ಪ್ರೀತಿ ಇದ್ದರೆ ಮಾತ್ರ ಮದುವೆ ಆಗಬೇಕು, ಇಲ್ಲ ಅಂದರೆ ಮತ್ತೆ ಮೊದಲಿನ ಹಾಗೆ ಆಗುತ್ತೆ. ಅವ್ನು ನನ್ನ ಪ್ರೀತಿನ ಒಪ್ಕೋತಾನೆ ಅಲ್ವಾ? ಖಂಡಿತ ಒಪ್ಕೋತಾನೆ. ಈಗ ನನಗೆ 3 ದೇವ್ರ ಶಕ್ತಿ ಇದೆ. ಒಂದು ಅಮ್ಮ, ತಾಯಿ ದೇವರು. ಇನ್ನೊಂದು ಅವರಮ್ಮ, ಅಜ್ಜಿ ದೇವರು. ಇನ್ನೊಂದು ಅವರಿಬ್ಬರನ್ನ ಆರಾಧಿಸೋ ನೀನು. ನಿಮ್ಮೆಲ್ಲರ ಶಕ್ತಿನೂ ನನ್ನ ಜೊತೆ ಇರುವಾಗ ನನಗೆ ಖಂಡಿತ ಒಳ್ಳೇದೇ ಆಗುತ್ತೆ. ನಾನು ಇಷ್ಟಪಟ್ಟ ಹಾಗೆ ಶ್ರಾವಣಿ ಮೇಡಮ್ ಜೊತೆ ಮದುವೆನೂ ಆಗ್ತಿದೆ. ಮತ್ತೆ ಅವ್ರು ನನ್ನ ಬದುಕಿಗೆ ಬರ್ತಾ ಇದ್ದಾರೆ. ಆದರೆ ಅವ್ರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು. ಮೊದಲು ನನ್ನ ಪ್ರೀತಿ ಗೆಲ್ಬೇಕು, ಆಮೇಲೆ ನಮ್ಮಿಬ್ರು ಮದುವೆ ಆಗಬೇಕು. ಧೈರ್ಯ ಕೊಡಪ್ಪ ಭಗವಂತ. ಮನಸ್ಸಲ್ಲಿರೋ ಪ್ರೀತಿನ ಮನಸ್ಸಲ್ಲಿರೋ ಹುಡುಗಿ ಹೇಳ್ಕೊಡೋಷ್ಟು ಧೈರ್ಯ ಕೊಟ್ಬಿಡಪ್ಪ.